ಪವಿತ್ರ ಜೈರಾಮ್ ವಿಧಿಯ ಕೈವಾಡಕ್ಕೆ ಬದುಕು ಮುಗಿಸಿದ ಕಿರುತೆರೆ ನಟಿ. ಹೈದರಾಬಾದ್ನ ಕರ್ನೂಲ್ ಸಮೀಪ ಭೀಕರ ರಸ್ತೆ ಅಪಘಾತದಲ್ಲಿ ತಿರುಗಿ ಬಾರದ ಲೋಕಕ್ಕೆ ಹೊರಟು ಹೋಗಿರುವ ಪವಿತ್ರ ಜರ್ನಿ ಕೇಳಿದ್ರೆ ನಿಜಕ್ಕೂ ಕಣ್ಣು ತುಂಬಿ ಬರುತ್ತೆ. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ, ಯಾರ ಸಹಾಯವೂ ಇಲ್ಲದೆ ಬಣ್ಣದ ಲೋಕದಲ್ಲಿ ನೆಲೆ ಕಂಡುಕೊಂಡ್ರು ಪವಿತ್ರ ಜೈರಾಮ್. ಪವಿತ್ರ ಮಂಡ್ಯ ಮೂಲದ ಹೆಣ್ಣು ಮಗಳು. ಏಪ್ರಿಲ್ 16ರಂದು ಬೆಂಗಳೂರಿನಲ್ಲಿ ಹುಟ್ಟಿದ ಇವರು ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರ್ಬೇಕು ಅಂತ ಕನಸು ಕಂಡಿದ್ರು. ಆದ್ರೆ ಪವಿತ್ರ ಮನೆಯಲ್ಲಿ 16ನೇ ವಯಸ್ಸಿಗೆ ಮದುವೆ ಮಾಡಿಬಿಡ್ತಾರೆ. 20ನೇ ವಯಸ್ಸಿಗೆ 2 ಮಕ್ಕಳ ತಾಯಿಯಾಗ್ತಾರೆ. ಮದುವೆ ಏನೋ ಆಯ್ತು, ಆದ್ರೆ ಗಂಡ ಹೆಂಡತಿ ಸಂಬಂಧ ಮಾತ್ರ ಅಷ್ಟಕ್ಕಷ್ಟೇ. ಹಾಗಾಗಿ ಗಂಡನಿಂದ ಬೇರಾದ ಪವಿತ್ರ ಜೈರಾಮ್ ಮಕ್ಕಳ ಜೊತೆ ಜೀವನ ಶುರು ಮಾಡ್ತಾರೆ. ಜೀವನಕ್ಕಾಗಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಾರೆ. ಆನಂತರ ನರ್ಸಿಂಗ್ ಕಾಲೇಜ್ ಒಂದರಲ್ಲಿ ಕೆಲಸ ಮಾಡ್ತಾರೆ. ಚೆನ್ನಾಗಿ ಬದುಕು ಕಟ್ಟಿಕೊಳ್ಬೇಕು ಅಂತ ಕನಸು ಕಂಡಿದ್ರಂತೆ ಪವಿತ್ರ. ಹೀಗಿರುವಾಗಲೇ ಪವಿತ್ರ ಪರಿಚಯಸ್ಥರೊಬ್ರು ಶ್ರೀನಿವಾಸ್ ರೆಡ್ಡಿ ಎಂಬ ನಿರ್ದೇಶಕರೊಬ್ಬರನ್ನ ಭೇಟಿ ಮಾಡಿಸ್ತಾರೆ. ಸಿನಿಮಾ ರಂಗಕ್ಕೆ ಹೋಗೋ ಕನಸು ಇದ್ದ ಕಾರಣ ನಿರ್ದೇಶಕರನ್ನ ಭೇಟಿ ಮಾಡೋಕೆ ಹೋಗ್ತಾರೆ ಪವಿತ್ರ ಜೈರಾಮ್. ಆದ್ರೆ ಆ ನಿರ್ದೇಶಕರು ಫೋನ್ ರಿಸೀವ್ ಮಾಡೋದೇ ಇಲ್ಲ. ಇಡೀ ರಾತ್ರಿ ನಿರ್ದೇಶಕರ ಮನೆ ಹತ್ರ ಕಾಯ್ತಾರೆ ಪವಿತ್ರ. ಮರುದಿನ ಬೆಳಗ್ಗೆ ನಿರ್ದೇಶಕರು ಕರೆ ಮಾಡಿ, ನಾನು ಟ್ರಾವೆಲ್ ಮಾಡ್ತಿದ್ದೆ, ನಿಮ್ಮ ಕಾಲ್ ರಿಸೀವ್ ಮಾಡೋಕ್ಕಾಗ್ಲಿಲ್ಲ, ಇದೀಗ ಬಂದು ಭೇಟಿ ಮಾಡಿ ಅಂತ ಹೇಳ್ತಾರೆ. ಆನಂತರ ಪವಿತ್ರಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಕೊಡ್ತಾರೆ. ಅಲ್ಲಿಂದ ಒಂದಷ್ಟು ಸಿನಿಮಾ ಮಂದಿಯ ಪರಿಚಯ ಆದ್ರೂ ಅವಕಾಶ ಮಾತ್ರ ಸಿಗೋದಿಲ್ಲ. ಆನಂತರ 2003ರಲ್ಲಿ ಚಂದ್ರಚಕೋರಿ ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ನಟಿಸ್ತಾರೆ. ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸ್ತಿದ್ದ ಪವಿತ್ರಾಗೆ ಹಣ ಕೂಡ ಬರ್ತಾ ಇರಲ್ಲ. ಇದೆಲ್ಲದರ ನಡುವೆ 2009ರಲ್ಲಿ ಜೋಕಾಲಿ ಎಂಬ ಸೀರಿಯಲ್ನಲ್ಲಿ ನಟಿಸ್ತಾರೆ. ಈ ಧಾರಾವಾಹಿ ಪವಿತ್ರಾಗೆ ಒಳ್ಳೆ ಹೆಸರು ತಂದುಕೊಡುತ್ತೆ. ಅಲ್ಲಿಂದ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗ್ತಾರೆ ಪವಿತ್ರ ಜೈರಾಮ್. ಇನ್ನು ತೆಲುಗಿನ ತ್ರಿನಯನಿ ಕೂಡ ಒಳ್ಳೆ ಹೆಸರು ತಂದುಕೊಡುತ್ತೆ. ಅಲ್ಲಿ ಚಂದ್ರಕಾಂತ್ ಜೊತೆ ಸ್ನೇಹ ಬೆಳೆಯುತ್ತೆ. 2021ರಲ್ಲಿ ಚಂದ್ರಕಾಂತ್ ಜೊತೆ ಮದುವೆ ಆದ್ರು ಅನ್ನೋ ಮಾತೂ ಇದೆ. ಆನಂತರ ಇಬ್ಬರು ಕೂಡ ಒಂದು ಸಿನಿಮಾಗೂ ಸಹಿ ಮಾಡಿದ್ರಂತೆ. ಮಕ್ಕಳಿಗಾಗಿ ದುಡಿಬೇಕು, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕಟ್ಟಿಕೊಡಬೇಕು ಅನ್ನೋದು ಪವಿತ್ರ ಬಯಕೆಯಾಗಿತ್ತು. ಮನೆ, ಮಕ್ಕಳು ಅಂತ ಜವಾಬ್ದಾರಿ ಹೊತ್ತಿದ್ದ ಪವಿತ್ರ ತಮ್ಮ ಕರಿಯರ್ ಮತ್ತು ಹೊಸ ಬದುಕಿನ ಬಗ್ಗೆಯೂ ಕನಸು ಕಂಡಿದ್ರು. ಆದ್ರೆ ವಿಧಿ ಯಾವುದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.